ನೋಡಿ ಸ್ನೇಹಿತರೆ, ನಾನು ಬೆಳಿಗ್ಗೆಯಿಂದ ಏನು ತಿಂದಿಲ್ಲ ಅನ್ಕೊಂಡು, ಹುಷಾರಿಲ್ಲ ಅನ್ಕೊಂಡು ನಮ್ಮ ಯಜಮಾನ್ರು ಏನು ತೊಗೊಂಡು ಬಂದಿದ್ದಾರಂತ ತೋರಿಸ್ತೀನಿ. ನಾನು ಇನ್ನೂ ನೋಡಿಲ್ಲ ಸ್ನೇಹಿತರೆ, ಇನ್ನೂ ಈಗ ಕೊಟ್ಟು ಹೋಗ್ಯಾರೆ. ಗರಂ ಇದಾರ, ಸಿಕ್ಕಾಪಟ್ಟೆ ಸುಡ್ತಾ ಇದ್ದಾವ, ಏನದಾವ ಗೊತ್ತಿಲ್ಲ ಸ್ನೇಹಿತರೆ. ಬರ್ರಿ ನೋಡೋಣ. ಇಷ್ಟು ಕಾಳಜಿ ಮಾಡು ಗಂಡ ಸಿಗ್ಬೇಕಾದ್ರೆ ನಾನು ಪುಣ್ಯ ಮಾಡಿರ್ಬೇಕ್ರಿ. ಆದರೆ ಕಾಯಿಲೆಯಿಂದ ನಾನು ಸಿಕ್ಕಾಪಟ್ಟೆ ಕೂಗ್ತಾ ಇದ್ದೀನಿ. ಕಾಯಿಲೆ ಒಂದಿಲ್ಲ ಅಂದರೆ ನನಗೆ ಚೆನ್ನಾಗಿರುತ್ತೆ ನೋಡಿ. ಏನು ಮಾಡಿದ್ರಿ, ಜೀವನ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದೀನಿ ನಾನು. ಈ ಪ್ರಾಬ್ಲಮಿಂದ ಹೊರಗಡೆ ಬರಬೇಕಂದ್ರೆ ಪದೇ ಪದೇ ಬಂದು ಹೋಗ್ತಾ ಇದೆ ಸ್ನೇಹಿತರೆ. ಹೊರಗೆ ಬರಬೇಕು ಅಂತ ಅನ್ಕೋತೀನಿ, ಆದಷ್ಟು ಕೂಗ್ತಾ ಇದ್ದೀನಿ. ಅಂದರೆ ನಾವು ಎಷ್ಟೇ ಚೆನ್ನಾಗಿರ್ಬೇಕಂದ್ರೂ ಆಜು ಬಾಜುದವರು ನಮ್ಮ ಶತ್ರುಗಳ ಹತ್ರ ನಮ್ಮನ್ನ ಕಾಣ್ತಾ ಏನು ತಂದಾರ ಇದು. ನಾನು ಈ ಥರ ತಿನ್ನಂಗಿಲ್ಲ. ಎಗ್ ಪಪ್ಸ್ ತೊಗೊಂಡು ಬಂದಾರ ನೋಡಿ ಸ್ನೇಹಿತರೆ. ಎಗ್ ಪಪ್ಸ್ ತೊಗೊಂಡು ಬಂದಾರಿ. ಎಗ್ ಪಪ್ಸ್ ಇದೆ ಅನ್ಕೋತೀನಿ. ಎಗ್ ಪಪ್ಸ್ ಅದಾವ್ರಿ. ಇದೇನು ಸಾಸು, ಟೊಮೆಟೊ ಸಾಸ್. ಇದರಲ್ಲಿ ಏನೋ ಇದೆ, ಸಿಕ್ಕಾಪಟ್ಟೆ ಗರಂ ಐತಿ ಸ್ನೇಹಿತರೆ. ಬಜ್ಜಿ ತೊಗೊಂಡು ಬಂದಾರಿ. ಬಜ್ಜಿ ತೊಗೊಂಬಂದಾರ ನೋಡ್ರಿ. ಖುಷಿ ಆಗ್ತೈತ್ರಿ. ಆದ್ರೆ ಅವರಿಗೆ ನಾನು ಜಾಸ್ತಿ ನೋವು ಕೊಡೋದ್ರಿ. ಬೈತಾ ಇದ್ದೆ ನಾನು, ಬ್ಯಾಡಾರಿ ಅಂತ ಇದ್ದೆ. ಎಷ್ಟು ನಿಂತು ಈಗ ಯಾಕೆ ತೊಗೊಂಡು ಬರತ್ತಿರತ್ತೆ. ಅವರು ಊಟ ಮಾಡಿದ್ರೆಲ್ಲ ಈಕೆ ಅಂದ್ಕೊಂಡು ತೊಗೊಂಡು ಬಂದಿದ್ದಾರೆ. ನಾನು ಒಂದು ಆ್ಯಪಲ್ ತಿಂದೆ ರೀ, ಊಟ ಹೋಗ್ತಾ ಇಲ್ಲ ಸ್ನೇಹಿತರೆ. ಏನು ಮಾಡೋದು, ನಾನು ಟ್ರೈ ಮಾಡ್ತಾ ಇದ್ದೀನಿ ರೀ ತಿನ್ಬೇಕಂತ ಹೇಳ್ಕರೆ, ಹೋಗ್ತಾ ಇಲ್ಲ ರೀ. ಇಷ್ಟೆಲ್ಲ ನಾನು ಒಬ್ಬಳೇ ಹೆಂಗೆ ತಿನ್ಬೇಕು ನೋಡ್ರಿ. ಎಷ್ಟು ತೊಗೊಂಡು ಬಂದಾರ ಸ್ನೇಹಿತರೆ ಬಜ್ಜಿ. ಇಷ್ಟೆಲ್ಲ ಬಜ್ಜಿ ತೊಗೊಂಡು ಬಂದಾರೆ. ಇಷ್ಟು ಒಬ್ಬಳೇ ತಿನ್ನೋಕ್ಕಾಗ್ತೈತೆ ನೋಡ್ರಿ, ತೊಗೊಂಡು ಬಂದಾರೆ ಇಷ್ಟ. ಮಕ್ಳಿದ್ದವ್ರೆ ಮಕ್ಕಳಾದ್ರೂ ತಿಂತಿದ್ದು ರೀ. ಬರೀ ಸ್ನೇಹಿತರೆ, ಇದಷ್ಟು ಒಂದು ಸ್ವಲ್ಪ ಎಷ್ಟು ಹೋಗ್ತೈತೆ ಅಷ್ಟು ತಿಂತೀನಿ, ಉಳಿದಿದ್ದು ತೆಗೆದಿಟ್ಟು ಬಿಡ್ತೀನಿ ರೀ. ಬ್ಲೌಸ್ ಹೊಲಿತಾ ಇದ್ದೀನಿ ಸ್ನೇಹಿತರೆ. ಬಿಡಕ್ಕಂತರೂ ಬರಂಗಿಲ್ಲ ರೀ ಬ್ಲೌಸ್ ಸ್ಟಿಚಿಂಗ್ ಮಾಡೋದು. ಕಸ್ಟಮರ್ ಕೊಟ್ಟಾರಿ, ಅವರು ಅರ್ಜೆಂಟ್ ಐತ್ರಿ, ಮದುವೆ ಅದಾವ ನೋಡ್ರಿ. ನೈಟಿ ಸ್ಟಿಚ್ ಮಾಡಕ್ಕೆ ಕೊಟ್ಟಾರ, ಅವು ಬ್ಲೌಸ್ಗಳು ಕೊಟ್ಟಾರೆ. ಸೀರೆ ಒಂದು ಪಿಕೋ ಪಾಲ್ ಮಾಡಿದೆ ರೀ. ಈಗ ಒಂದು ಆ್ಯಪಲ್ ತಿಂದೆ ರೀ. ಇನ್ನೂ ಲೇಟ್ ಆಗ್ತೈತೆ ತೊಗೊಂಡು ಬರತ್ತೀನಿ, ಏನು ತಿನ್ನಬೇಡ ತಂದಿದ್ರೆ, ಆದರೂ ತಿಂದೆ ರೀ ನಾನು. ಬಜ್ಜಿ ಅಂತೂ ಮನೆ ಮಾಡ್ದಂಗೆ ಇರಂಗಿಲ್ಲ ಸ್ನೇಹಿತರೆ. ಬರ್ರಿ ಸ್ನೇಹಿತರೆ, ಇದೆಲ್ಲ ಖಾಲಿ ಮಾಡ್ತೀನಿ ತಂದ್ಕೊಂಡಿನಿ. ಖಾಲಿ ಅಂತೂ ಆಗಂಗಿಲ್ಲ ರೀ. ಮತ್ತೆ ಸಿಗ್ತೀನಿ ಸ್ನೇಹಿತರೆ. ನೋಡಿ ಅಲ್ಲಿವರೆಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಮಾತಾಡೋಕ್ಕೇ ಆಗ್ತಾ ಇಲ್ಲಾಗ, ನೋವು ಅಷ್ಟೊಂದು ನೋವಾಗ್ತಾ ಇದೆ. ಸಂಕಟ ಒಂಥರ ಹೊಟ್ಟೆಗ್ರಿ. ನೋಡಿ ಸ್ನೇಹಿತರೆ, ಬ್ಲೌಸ ಎಷ್ಟು ಚಂದ ಆಗೈತೆ ನೋಡ್ರಿ. ಚಂದ ಆಗೈತಿಲ್ರಿ. ಈ ಥರ ಲೇಸ್ ಕೊಟ್ಟೀನಿ ನೋಡ್ರಿ. ತೋಳಿ ಕೂಡ ಈ ಥರ ಕೊಟ್ಟೀನಿ ರೀ. ನೋಡಿ ಸ್ನೇಹಿತರೆ, ಇದು ಒಂದು ಬ್ಲೌಸ್ ಮುಗಿಸಿದೆ ರೀ. ನಮ್ಮ ಯಜಮಾನ್ರು ಬಂದು ಬಜ್ಜಿ ಕೊಟ್ಟು ಹೋದ್ ಬೆಳಕ ತಿಂದ್ರಿ. ಒಂದು ಅರ್ಧ ಮೊದಲು ಹೊಲ್ದಿದ್ದೇರೆ, ಅರ್ಧ ಹೊಲ್ದಿದ್ದೇರೆ. ನೋಡ್ರಿ, ಹುಕ್ಸ್ ಕೂಡ ಹಚ್ಚಿದ್ದೀನಿ ರೀ ಇದಕ್ಕೆ ಬ್ಲೌಸಿಗೆ. ಸೈಡ್ ಫಿಟ್ಟಿಂಗ್ ನೋಡ್ರಿ ಯಾವ ಥರ ಬಂದೈತ್ರಿ. ಈ ಥರ ಬರಬೇಕು ಸ್ನೇಹಿತರೆ. ಸೈಡ್ ಫಿಟ್ಟಿಂಗ ಅನ್ನೋದು ಈ ಥರ ಬರ್ಬೇಕು ನೋಡ್ರಿ.
ನೋಡ್ರಿ ಈ ಥರ ಹೊಲ್ಕೊಟ್ರೆ ಮೇರಿ ಹಳ್ಯಾಗ ರೇಟ್ ಇಲ್ಲ ಸ್ನೇಹಿತರೆ, ಏನು ಮಾಡೋದು ನೋಡ್ರಿ. ಈ ಥರ ಲೇಸ್ ಕೊಟ್ಟೀನಿ, ತೋಳಿಗೆ ಕೂಡ ಲೇಸ್ ಕೊಟ್ಟೀನಿ. ಸೇಮ್ ವರ್ಕ್ ಆರಿ ವರ್ಕ್ ಮಾಡ್ದಂಗೆ ಐತೆ ಸ್ನೇಹಿತರೆ. ಬೇಕಾದ್ರೆ ನೋಡ್ರಿ ಆರಿ ವರ್ಕ್ ಯಾವ ಥರ ಮಾಡ್ತಾರೆ ನೋಡ್ರಿ, ಆ ಥರ ಸ್ಟಿಚ್ ಮಾಡಿದ್ದೀನಿ. ಹಿಂದ್ಗಡೆ ನೋಡ್ರಿ ಬೇಕಾದ್ರೆ ನೋಡ್ರಿ, ಹಿಂದ್ಗಡೆ ಕೂಡ ಈ ಥರ ಕೊಟ್ಟಿದ್ದೀನಿ ಸ್ನೇಹಿತರೆ. ಇದಕ್ಕೆ ಮತ್ತೆ ಹೊಲಿಗೆ ಹಾಕಬೇಕು ಸ್ನೇಹಿತರೆ. ಇದು ಲೇಸ್ ಐತ್ ಕರೆ ರೀ, ಇದು ಹಿಂಗೆ ಈ ಥರ ಎತ್ಕೊಳ್ತೈತೆ ಅಂತ ಹೇಳಿ ಇಲ್ಲಿ ಕೈಲೇ ಮತ್ತೆ ಸ್ಟಿಚ್ ಹಾಕಿದ್ದೀನಿ ರೀ ಹೊಲಿಗೆ. ಪೋರ್ಟಕ್ಸ್ ಬ್ಲೌಸ್ ನೋಡ್ರಿ, ಇದು ಹೊಸ ಕಸ್ಟಮರ್ ರೀ. ಅವರು ಹುಬ್ಬಳ್ಳಿ ಹಚ್ಚಿ ಕಡೆ ಇರ್ತಾರತ್ರ. ಇಲ್ಲಿ ಒಬ್ರ ಮನೆಗೆ ಬಂದಾರ್ರಿ, ಇಲ್ಲಿ ಪವನ್ಯಾರ ಮನೆಗೆ ರೀ, ರಿಲೇಷನ್ದವ್ರ ಮನೆಗೆ ಬಂದಾರೆ. ಅವರು ಇಲ್ಲಿ ಸ್ಟಿಚ್ ಮಾಡ್ತಾರೆ ಚೆನ್ನಾಗಿ ಅಂತ ಹೇಳಿ ಕೊಟ್ಟು ಹೋಗ್ಯಾರಿ. ಮಣ್ಣಿನ ದಿನ ಕೊಟ್ಟಾರಿ, ನಿನ್ನಿಂದ ಮಣ್ಣಿನ ದಿನ ರೀ. ನಿನ್ನೆ ಅಂತೂ ನನಗೆ ಹುಷಾರು ತಪ್ಪಿತು. ಮೊನ್ನೆ ಮಧ್ಯಾಹ್ನದಾಗನ ಹುಷಾರು ತಪ್ಪಿದ್ದು. ನಿನ್ನೆ ಇಡೀ ದಿನ ಹಾಸ್ಪಿಟಲ್ಲು ಹಂಗೆ ಹಿಂಗೆ ಹೋಗಿ ಇದು ಆಯಿತು ಸ್ನೇಹಿತರೆ. ಇವತ್ತೇನು ಹುಷಾರಾಗಿದ್ದೀನಿ. ಇದು ಒಂದು ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತಾರೆ. ಅದು ಒಂದು ಸೀರೆ ಪಿಕೋ ಪಾಲ್ ಮಾಡಿದ್ದೀನಿ ರೀ. ಅದು ಒಂದು 60 ರೂಪಾಯಿ ರೀ ಸೀರೆ ಪಿಕೋ ಪಾಲ್ ಮಾಡಿದ್ದು. ಮತ್ತು ಇದು ಒಂದು ಅಸ್ತರ್ ಅವರ ತಂದು ಕೊಟ್ಟಾರ ಸ್ನೇಹಿತರೆ. ಇದಕ್ಕೆ ಅಸ್ತರ್ ಅವರ ಕೊಟ್ಟರು 200 ರೂಪಾಯಿ ಇದು ರೀ. ಅದು ಒಂದು 160 ರೂಪಾಯಿ. ಇವತ್ತಿನ ಅರ್ನಿಂಗ 260 ರೂಪಾಯಿ ಆಯಿತು ನೋಡಿ ಸ್ನೇಹಿತರೆ. 260 ರೂಪಾಯಿ. ಸ್ಟಿಚಿಂಗ್ ನೋಡ್ರಿ ಈ ಥರ ಬರ್ಬೇಕ್ರಿ, ಸ್ಟೇಟ್ ಹೊಲ್ಕಿ ಈ ಥರ ಬರ್ತಂದ್ರೆ ಸ್ನೇಹಿತರೆ ಎಲ್ಲಿಯೂ ಬ್ಲೌಸ ವೇರಿಯೇಷನ್ ಆಗೋದಿಲ್ಲ ರೀ, ನೀಟಾಗಿ ಬರ್ತೈತ್ರಿ. ಹಿಂದ್ಗಡೆ ಟಕ್ಸ್ ನೋಡ್ರಿ ಯಾವ ಥರ ಹಿಡ್ದೈತಿ ನಾನು, ಚೆನ್ನಾಗಿ ಬರ್ತೈತ್ರಿ ಈ ಥರ ಸ್ಟಿಚ್ ಮಾಡಿದ್ರೆ. ತೋಳು ಅವ್ರು ಉದ್ದ ತೋಳು ಇಷ್ಟೊಂದು ಹೊಲ್ದಿಲ್ಲ ಅಂತ ಸ್ನೇಹಿತರೆ. ಬಾಡಿ ಮೆಜರ್ಮೆಂಟ್ ತೊಗೊಂಡಿನ್ರಿ. ತೋಳಿಗೆ 10 ಕಾಲು ಇಂಚ್ ಇಟ್ಟಿನ್ರಿ. ಚಂದ ಆಗ್ತೈತೆ ಅನ್ಕೊಂಡ್ರಿ. ನಾನಾರೇ ಚಂದ ಹಂಗೆ ಹೊಲ್ದಿನ್ರಿ. ಅವ್ರು ಈ ಥರ ಲೇಸ್ನು ಯಾವಾಗೂ ಕೊಟ್ಕೊಂಡಿಲ್ಲ. ಹತ್ರ ಮದ್ವೆ ಐತೈತ್ರಿ ಅವ್ರ ಮಗಳದು. ಅದಕ್ಕೆ ಈಗ ವರ್ಕ್ ಮಾಡಿಸಿದ್ದು ತುಂಬಾ ಕಾಸ್ಟ್ಲಿ ಐತ್ರಿ. ಈ ಥರ ಲೇಸ್ ಕೊಟ್ಕೊಂಡು ಹಚ್ಕೊಂಡು ನೋಡ್ರಿ ಚಂದ ಕಾಣ್ತೈತ್ರಿ ಅಂದೆ. ನೋಡೋಣ ತಂಗಿ ಹಚ್ರಿ ಅಂತ ಹೇಳಿ ಅವ್ರದ್ದು ಅಳತಿ ಕೊಟ್ಟು ಹೋಗಿದ್ರಿ. ಈ ಬ್ಲೌಸ್ ಅಳತಿ ಕೊಟ್ಟಿದ್ರೆ, ಇದನ್ನ ಅಳತಿ ಪ್ಲೇನ್ ಬ್ಲೌಸ್ ಅಳತಿನ ನಾನು ಈಗ ಅಸ್ತರ್ ಬ್ಲೌಸ್ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ದೀನಿ ಸ್ನೇಹಿತರೆ. ನೋಡೋಣ್ರಿ, ಹೊಸ ಕಸ್ಟಮರ್ ಅದಾರಲ್ಲ, ಚಂದಾಗಿ ಕೂತ್ರೆ ನಮಗೂ ಖುಷಿ ಆಗ್ತೈತ್ರಿ. ಮಗಳು ಮದ್ವೆಗೆ ಹಾಕೊಳಕತ್ತಾರೆ. ಸೀರೆ ಮಾತ್ರ ಚಂದ ಐತ್ರಿ. ಇದ್ರದ್ದು ಸೀರೆ ಅಂತೂ ಸೂಪರ್ ಐತ್ರಿ. ಈ ಥರ ಹೊಲ್ದಿ ನೋಡಿ ಸ್ನೇಹಿತರೆ. ಇಷ್ಟ ಆಗ್ತೈತೆ ಅನ್ಕೊಂಡ್ರಿ ನಿಮಗೂ ಕೂಡ ಲೇಸ್. ನಾನು ಸಾವಿತ್ರಿ ಸಿಸ್ಟರ್ ಹೋಗಿ ತೊಗೊಂಡು ಬಂದಿದ್ದೀವಿ ಸ್ಟೇಷ್ನರಿಗೆ ಹೋದ ವರ್ಷ ರೀ. ಸಾವಿತ್ರಿ ಸಿಸ್ಟರ್ 1 ಬಂಡಲ್ ತೊಗೊಂಡ್ರೆ ನಾನು 2 ಬಂಡಲ್ ತೊಗೊಂಡಿದ್ದೆ ಈ ಥರ. ಯಾಕಂದ್ರೆ ನಾನು ಈ ವರ್ಷ ಬಟ್ಟೆನ ಸ್ಟಿಚ್ ಮಾಡಿಲ್ಲ ಸ್ನೇಹಿತರೆ. ವರ್ಕ್ ಮದ್ವೆ ಓದು ಯಾವ ಭಾಳ ಹಿಡ್ದಿಲ್ಲ ನಾನು. ಮದ್ವೆ ಒಂದು ಹೆಂಗಂದ್ರೆ ಅರ್ಜೆಂಟಾಗಿರ್ತಾವ್ರಿ ಮದ್ವೆ, ಈ ಮನಿ ಶಾಂತಿವು ಮತ್ತು ಕುಬ್ಸುದ್ದು. ಅದು ನನ್ಗೆ ಪದೇ ಹುಷಾರು ತಪ್ಪಲಾಗತ್ತಾನೆ. ನಾನು ಅರ್ಜೆಂಟ್ ಬ್ಲೌಸ್ನ ಯಾವನು ಹಿಡ್ದೇ ಇಲ್ಲ. ಸ್ವಲ್ಪ ಇದು ಮಾಡಿ ಯಾರು ತೊಗೊಂಡು ಹೊಲ್ಸ್ಕೊಂಡು ಹೋಗ್ಯಾರ ಅವರು ಹೊಲ್ದಿನ್ರಿ. 3 ದಿನ ಆಯಿತು ಸ್ನೇಹಿತರೆ ಬಟ್ಟಿನ ತೊಳೆದು ಹಾಕಿಲ್ಲ. ಅದಕ್ಕೆ ಇವತ್ತು ಡ್ರೆಸ್ ಹಾಕೊಂಡಿನಿ. ನಮ್ಮ ಮನೆಯವ್ರು ಬಂದ್ರಿ ಮಧ್ಯಾಹ್ನದಾಗ, ಯಾರು ಹುಡುಗಿ ಬಂದಾಳು, ನಾನು ಎಲ್ಲಾರ ಹೋಗೋತ್ನೇ ಹಾಕೋತೀನಿ, ಇವು ಯಾವಾಗ ಎಲ್ಲಿ ಇಟ್ಟಿದ್ದಿ ಬಟ್ಟೆ, ಇವು ಹಾಕೊಂಡೇ ಇಲ್ಲ ಅನ್ನತ್ತಾರೆ. ನಾನು ತೊಗೊಂಡು 2 ವರ್ಷ ಆಯಿತು ಸ್ನೇಹಿತರೆ ಇದನ್ನು ಟಾಪ್ ತೊಗೊಂಡು. ಆದರೆ ನಾನು ಹಾಕ್ಕೊಂಡೇ ಇಲ್ಲ ರೀ. ಸ್ವಲ್ಪ ಲೂಸ್ ಐತ್ರಿ. ಇದು ಡಬಲ್ XL ಐತ್ರಲ್ಲ, ಸ್ವಲ್ಪ ಲೂಸ್ ಆಗೈತಿ. ಹಿಡ್ಕೊಂಡ್ರು ಕೂಡ ಹೆಂಗೈತೆ ಅಂದ್ರೆ ರೀ, ಇದ್ರ ಅರ್ಬಿ ಐತ್ರಿ. ಇದು ಸ್ಟ್ರೆಚಬಲ್ ಅತ್ತಾರಲ್ಲ ಆ ಥರ ಅರ್ಬಿ ಐತಿ. ಹಿಗ್ತೈತ್ರಿ ಬಾಡಿ ಒಳಗಡೆನೆ ಹಿಗ್ತೈತ್ರಿ. ಅದಕ್ಕೆ ನನಗೆ ಎಲ್ಲರೇ ಹೋಗೋತ್ನಾಗ ನನಗೆ ಇಷ್ಟ ಆಗಂಗಿಲ್ಲ ರೀ. ಈ ಥರ ಕಂಫರ್ಟೇಬಲ್ ಅನ್ಸಂಗಿಲ್ಲ. ಲೂಸ್ ಫಿಟ್ ಹಂಗಿರ್ಬೇಕ್ರಿ, ಅಂದ್ರೆ ಚಂದ ಅನ್ನಿಸ್ತಾವ್ರಿ. ಅದಕ್ಕೆ ಹಾಕೊಂಡಿದ್ದಿಲ್ಲ ನೋಡ್ರಿ. ಇವತ್ತು ಹಾಕೊಂಡ್ರಲ್ಲ, ದಿನ ಹಾಕೊಂಡಾಕತ್ತಾರೆ ನಮ್ಮ ಯಜಮಾನ್ರ. ರಗಡೆ ನಾ ಮಧ್ಯಾಹ್ನದಾಗ ಉಳಿಸಿದ್ದು ಬಜಿ ಉಳಿದಿದ್ದು ರೀ. ಅವು ಬಜಿ ಉಳಿದಿದ್ರಲ್ಲ ತಿನ್ನಾಕತ್ತಿದ್ರಿ. ಡೈಲಿ ಇದೇ ಥರ ಇರಕ್ಕೆ ನಿನ್ಗೆ ಏನಾಗ್ತೈತಿ, ಖುಷಿಲೇ ಇರು, ಯಾವುದು ಟೆನ್ಷನ್ ಮಾಡ್ಕೋಬೇಡ. ನಿನ್ಗೆ ಯಾವಂಗೆ ಮನ್ಸಿಗೆ ಬರ್ತೈತಿ ಹಂಗಿರು. ನೀನು ಚೆನ್ನಾಗಿದ್ರೆ ನಮಗೂ ಒಂದು ಸ್ವಲ್ಪ ಕೆಲಸ ಮಾಡೋಕೆ ಇದು ಆಗ್ತೈತಿ. ಊರ್ದ ಟೆನ್ಷನ್ ಮಾಡ್ಕೊಂಡು ಯಾಕೆ ಕುಂಡಿರ್ತೀಯ ಈ ಥರ ಎಲ್ಲ. ಇದು ಬಜ್ಜಿ ತಿಂದು ಹೋದ್ರಿ. ಮತ್ತು ನೀರು ಖಾಲಿ ಆಗಿದ್ರಿ. ನೀರು ಕುಡಿದು ಮತ್ತೊಂದು ನನಗೆ ಬಾಟ್ಲಿ ನೀರು ತುಂಬಿಟ್ಟು ಹೋದ್ರಿ. ಬೆಳಿಗ್ಗೆ ಬರ್ತೀನಿ, ಬೇಗ ಬರ್ತೀನಿ ನಸುಕ್ನಾಗ ಅಂತ ಹೇಳಿ ಹೋದ್ರು ಸ್ನೇಹಿತರೆ. ನಿನ್ನೆ ಅಂತೂ ಫುಲ್ ಅವ್ರನ್ನ ಪದೇ ಫೋನ್ ಹಚ್ಚುದ್ರಿ. ಹೆಂಗದಿ ಹೆಂಗಿಲ್ಲ, ಮನೆಗೆ ಹೋಗು, ಜಲ್ದಿ ಮನೆಗೆ ಹೋಗು. ಈಗಾದರೂ ಮನೆಗೆ ಹೋಗಂದಾರಿ. 8 ಗಂಟೆ ಆಗೈತಿ ಸ್ನೇಹಿತರೆ. ಹೋಗು ಮನೆಗೆ ಹೋಗಿ ರೆಸ್ಟ್ ಮಾಡು. ನಿನ್ನ ಆರೋಗ್ಯ ಚೆನ್ನಾಗಿತ್ತಂದ್ರೆ ಮುಂದೆ ಎಷ್ಟಾದರೂ ಕೆಲಸ ಮಾಡ್ಬೋದು.
ಆರೋಗ್ಯನ ಸಮಸ್ಯೆ ಇಟ್ಕೊಂಡು ಯಾವ ಕೆಲಸ ಮಾಡೋಕೆ ಯಾಕೆ ಇದು ಮಾಡ್ತಿ. ಬಟ್ಟೆ ಹೊಲ್ದಿದ್ದು ನೋಡಿಲ್ಲ ಸ್ನೇಹಿತರೆ, ಅವ್ರ ಬ್ಲೌಸ್ ಹೊಲ್ದಿದ್ದು ನೋಡಿಲ್ಲ. ನೋಡಿದರೆ ಇನ್ನು ನನಗೆ ಬೈತಿದ್ರು. ನಾನು ಸೈಡ್ ಸರಿಸಿ ಈ ಕಡೆ ಕೂತಿದ್ದೆ ರೀ. ಅದಕ್ಕೆ ಸ್ನೇಹಿತರೆ, ಇಷ್ಟು ಕಾಳಜಿ ಮಾಡೋ ಗಂಡ ಸಿಕ್ಕರು ನನಗೆ ನೆಮ್ಮದಿ ಇಲ್ಲದಂಗೆ ಆಗೈತಿ. ಯಾಕಂದ್ರೆ ರೀ ಹೊರಗಡೆ ಅವ್ರದ್ದು ತಲೆಗೆ ಭಾಳ ಕೆಡಿಸ್ಕೊತೀನಿ ರೀ. ಏನು ಮಾಡೋದ್ರಿ, ಮನೆ ಅಂತಂದಲ್ಲಿ ಕೊಟ್ರಂದ್ರೆ ಹೊಟ್ಟೆ ಕಿಚ್ಚಲೆ ಮಾತಾಡ್ತಾರೆ. ಅವ್ರ ಮಾತು ಮನ್ಸಿಗೆ ತುಂಬಾ ಚುಚ್ಚದಂಗೆ ಆಗ್ತಾವ್ರಿ. ಎಷ್ಟೇ ನಕ್ಕೋತಿದ್ರು ರೀ ಅವ್ರ ಮುಖ ನೋಡೋಣ ಮತ್ತು ನಾವು ಅಲ್ಲೇ ಹೋಗಿ ಜೀವನ ಮಾಡ್ಬೇಕಲ್ಲ, ಅಂದವ್ರ ಮುಂದೆ ಜೀವನ ಮಾಡ್ಬೇಕಲ್ಲ ಅಂದ್ಕೊಂಡು ತುಂಬಾ ನೋವಾಗುತ್ತೆ ರೀ. ಆ ನೋವಂತರೂ ಮರೆಯೋಕೆ ನಾನು ಮೊದಲೆಲ್ಲ ಈ ಥರ ಇದ್ದಿದ್ದಿಲ್ಲ ಸ್ನೇಹಿತರೆ. ಒಂದು 5-6 ವರ್ಷ ಒಂದು ಕೊರೋನಾ ಮುಗಿದ ಬೆಳಕು ನೋಡ್ರಿ, ಆ ಟೈಮ್ದಾಗ ನನಗೆ ಈ ಥರ ಪರಿಸ್ಥಿತಿ ಆಗಿದ್ದು. ಅದು ಕೂಡ ಮಾತಾಡಿದ ಮಾತುಗಳಿಂದ ಮನಸ್ಸಿಗೆ ತಗೊಂಡನ ನಾನು ಈ ಥರ ಆಗಿದ್ದು ಹೊರತು ಮೊದಲು ಯಾವಾಗೂ ನಾನು ಇಷ್ಟು ಮನಸ್ಸಿಗೆ ಹಚ್ಕೋತಿದ್ದಿಲ್ಲ. ಮತ್ತೆ ಈಗ ಮಾತಾಡ್ತಾರಂದ್ರೆ ಅವ್ರಿಗೆ ಏನು ಹೇಳೋದ್ರಿ ಗೊತ್ತಾಗಂಗಿಲ್ಲ. ನಿನ್ನೆ ನಮ್ಮ ಯಜಮಾನ್ರ ಮುಂದೆ ಮಾತಾಡ್ರಿ, ಅವ್ರಿಗೆ ಎಷ್ಟು ಹಳಾಳ ಆದಂಗೆ ಆಯಿತು. ಇಷ್ಟು ಆರಾಮ್ ತಪ್ಪಿಸ್ಕೊಂಡಲ್ಲ ಮತ್ತು ಅವ್ರು ಮಾತಾಡ್ತಾರಲ್ಲ ಇಟ್ಟು ಹೊಡ್ಮಳೆ ಮಾತಾಡೋತಾರಿ. ಮಾತಾಡೋದು ಭಾಳ ಹೊತ್ತಂಗಿಲ್ಲ ಸ್ನೇಹಿತರೆ, ಮಾತಾಡ್ತೀನಿ ರೀ. ಆದರೂ ಅವ್ರಿಗೆ ಪೆಟ್ಟು ಹಚ್ಕೊಳಂಗಿಲ್ಲ ರೀ, ನಮಗೆ ಪೆಟ್ಟು ಹಚ್ದಂಗೆ ಆಗ್ಬಿಡ್ತಾರೆ ಬಡಗನೆ ಸಡನ್ಲಿ ನಾವು ಅವ್ರ ಮನೆಗೆ ಒಂದು ಉಪ್ಪಿನ ಹಾಳು ಹೋಗಂಗಿಲ್ಲ, ಅವ್ರ ಮನೆಗೆ ಬಾಗಿಲಿಗೆ ಹೆಜ್ಜೆ ಇಡಂಗಿಲ್ಲ ಅಂದಾಗ ನಮಗೆ ಯಾಕೆ ಮಾತಾಡ್ತಾರೋ, ಈ ಥರ ಯಾಕೆ ಮಾತು ಬರ್ತಾವೋ ಅಂದ್ಕೊಂಡು ಅದನ್ನೇ ತಲೆ ಭಾಳ ಕೆಡಿಸ್ಕೊಂಡಿರಿ. ನಿನ್ನ ಹಾಸ್ಪಿಟಲ್ಗೆ ಹೋಗಿ ಬಂದ್ರೆ ತಲೆಗೆ ಅದೇ ಐತ್ರಿ. ನೈಟ್ 10 ಗಂಟೆಗೆ ಮನ್ಕೊಂಡೆ ಸ್ನೇಹಿತರೆ. ಮನ್ಕೊಂಡಕ್ಕಿನ ಸಡನ್ಲಿ ಒಮ್ಮೆ ಮೆಡಿಸಿನ್ ತೊಗೊಂಡು ಒಮ್ಮೆ ತಪ್ಪನೆ ಮೈ ತೊಯ್ದಂಗೆ ಆಯ್ತು ರೀ. ಡಾಕ್ಟರ್ ಅಂದಿದ್ರಿ ಬೆವ್ರು ಬರಾಕತ್ತಂದ್ರೆ ರೀ ಹಾರ್ಟಿಂದ ಶಕ ಇರ್ತೈತೆ ರೀ, ನೀವು ಸಡನ್ಲಿ ಹೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ರಿ, ಬೆವ್ರು ಬರಬಾರ್ದ್ರಿ ಅಂತಂದರೆ ನನ್ನ ಮೆಡಿಷನ್ದು ಬೆವ್ರು ಬಂದಂಗೆ ಆತ್ರಿ. ಸಿಕ್ಕಾಪಟ್ಟೆ ಪೇನ್ ಆಗೋದು ಸ್ನೇಹಿತರೆ. ಮಲಮ್ ತೊಗೊಂಡು ಮಲಮ್ ಹಚ್ಕೊಂಡು ಮನ್ಕೊಂಡಿದ್ದೆ. ಬೆಳಿಗ್ಗೆ 7 ಗಂಟೆ ಆದ್ರೂ ಹೆಸರಾಗಿಲ್ಲ ರೀ. ನಮ್ಮ ಯಜಮಾನ್ರ ಫೋನ್ ಹಚ್ಚಾರಿ ಮುಂಜಾನೆ ಮಾತ್ರಿ, ಎದ್ದ ಇಲ್ಲ ತಂದ್ಕೊಂಡ್ರಿ. ರಾತ್ರಿ 2 ಸಲ ಆಯ್ತು ರೀ ಊಟ ಮಾಡಿದ್ದೇನಿಲ್ಲ, ಊಟ ಮಾಡಿದ್ದಿಲ್ಲ ಅಂತೇಳಿ ಸ್ನೇಹಿತರೆ. ನೋಡ್ರಿ ಮೊಗ್ಗದ ಅವ್ರು ಒಂಥರ ಇದು ಇದ್ದಂಗೆ ಸಿಟ್ಲೆ ಏನೋ ಅತ್ತಾರಿ ಅಂದಿರ್ತಾರೆ ನಮ್ಮ ಯಜಮಾನ್ರು. ಸಡನ್ಲಿ ಒಮ್ಮೆ ಅಂದ್ಬಿಡ್ತಾರೆ, ಪದೇ ನಿನ್ನೆನ ನೋಡ್ಕೋತ ಕುಂಡಿರ್ಬೇಕ ನಾವು, ಕೆಲಸ ಬಿಟ್ಟು ಕೆಲಸ ಮಾಡೋರ್ಗೆ ಎಷ್ಟು ತೊಂದ್ರೆ ಕೊಡ್ತೀಯ ನೀನು. ಹಂಗೆ ಮಾತಾಡೋ ಮಟ್ಟ ಮಾತಾಡಿ ಹಿಂದಿ ಕಡೆ ಫೋನ್ ಹಚ್ಚಿ ಮತ್ತೆ ಕೇರ್ ಮಾಡ್ತಾರಲ್ಲ. ನನಗೆ ಅನಿಸ್ತೈತಿ ಮುಂದೆ ನೀವು ಸಿಟ್ಲೆ ಮಾತಾಡೋಕೆ ಹೋಗ್ಬೇಡ್ರಿ. ಮುಂದಿದ್ದಾಗ ಏನ ಕೇರ್ ಮಾಡ್ರಂದ್ರೆ ನಮ್ಗೆ ಸ್ವಲ್ಪ ನನಗೆ ಮನ್ಸಿಗೆ ನೆಮ್ಮದಿ ಆದಂಗೆ ಆಗ್ತೈತಿ. ಹಿಂದ್ಗಡೆ ಕೇರ್ ಮಾಡೋಕ್ಕಿತ್ತಲ್ಲೂ ಮುಂದ್ಗಡೆ ಮನುಷ್ಯನ ಮುಂದ್ಗಡೆನೆ ಕೇರ್ ಮಾಡ್ರಂದ್ರೆ ಎಷ್ಟು ಒಳ್ಳೇದು ಅನಿಸ್ತೈತಿ ಇಲ್ರಿ. ಅದಕ್ಕೆ ರೀ ಅನ್ನೋದ್ರಿ, ನನಗೆ ದೂರ ಇದ್ದಾಗ ಪ್ರೀತಿ ತೋರ್ಸೋದ್ಕಿಂತಲೂ ಹತ್ರ ಇದ್ದಾಗನ ಪ್ರೀತಿ ಕೊಟ್ರೆ ಅದು ಒಳ್ಳೇದು ನೋಡ್ರಿ. ಈ ಭಾವನೆ ಯಾರಿಗೆಲ್ಲ ಐತೆ ಅಂತ ಕಮೆಂಟ್ ಮಾಡಿರಿ. ನನಗಂತೂ ಹಾಗೆ ಅನಿಸ್ತೈತ್ರಿ. ದೂರದಲ್ಲಿ ಎಲ್ಲೇ ಇತ್ಕೊಂಡು ನೀವು ಹೆಂಗದ್ರಿ ಹಂಗಿಲ್ಲ ಅಂತ ಎಷ್ಟು ಕಾಳಜಿ ಮಾಡ್ತಿರ್ತಾರಲ್ಲ, ಒಂದ್ಸಲ ಬಂದು ನೋಡಿ ಹೋದ್ರಂದ್ರೆ ಎಷ್ಟು ಮನ್ಸಿಗೆ ಖುಷಿ ಆದಂಗೆ ಆಗ್ತೈತಿಲ್ರಿ. ಅದಕ್ಕೆ ಯಾರೆಷ್ಟೇ ದ್ವೇಷ ಮಾಡಿದ್ರು ಕೂಡ ಒಂದು ಸ್ವಲ್ಪ ನಮ್ಮವ್ರು ಅನ್ನೋದು ನಮ್ಮ ಹತ್ರ ಇದ್ರೆ ಯಾವುದನ್ನು ತಲೆಗೆ ಭಾಳ ಹಚ್ಕೊಳಕ್ಕಾಗಂಗಿಲ್ಲ. ಇಷ್ಟು ಇವತ್ತು ಮಧ್ಯಾಹ್ನದಾಗ ಬಂದ್ರಿ ಹೋದ್ರು ಅಷ್ಟು ನಾ ಬೆಳಿಗ್ಗೆ ಹಿಡ್ದು ಊಟನ ಮಾಡಿದ್ದಿಲ್ಲ ರೀ. ಯಾಕಂದ್ರೆ ನನಗೆ ವಾಮೆಂಟ್ ಆದಂಗೆ ಆಗಿ 2-3 ಸಲ ಬೆಳಿಗ್ಗೆ ವಾಮೆಂಟ್, ಅದು ಪಿತ್ತಿಗೆ ಆಗೈತಿ ಸ್ನೇಹಿತರೆ. ನನಗೆ ಪಿತ್ತ ಆದಂಗೆ ಆಗಿ ಹಂಗಾಯ್ತು ರೀ. ಬೆಳಿಗ್ಗೆ 3-4 ಸಲ ವಾಮೆಂಟ್ ಆದಂಗೆ ಆಗಾನ ಹಲ್ ತಿಕ್ಕೊಳ್ಳೋ ಮುಂದೆ ಆಯ್ತು ರೀ. ಆಗಾನ ಹಿಂಗಾಗೈತಿ, ನನ್ನ ಬಾಯಿ ಸಿಕ್ಕಾಪಟ್ಟೆ ಕೈ ಆದಂಗೆ ಆಗೈತಿ. ನನಗೇನು ತಿನ್ನೋಕ್ಕಾಗ್ತಾ ಇಲ್ಲ. ಮನೆಗೆ ಹೋಗಿ ಹಂಗೂ ಆಗವಲ್ತಂದ 1-2 ಬಿಸ್ಕಿಟ್ ತಿಂದಿದ್ದೆ ರೀ. ಇಲ್ಲಿ 2 ಬಿಸ್ಕಿಟ್ ತಿಂದು ಏನಾದ್ರು ತೊಗೊಂಡು ಬರ್ತೀನಿ, ಏನು ತಿನ್ನಂಗೆ ಏನು ತೊಗೊಂಬರ್ಲಿ ತಿನ್ನಕ್ಕೆ, ಏನಾದರೂ ಖಾರ ತೊಗೊಂಡ್ಬರ್ರಿ, ನಂಗೆ ಬಾಯಿ ಹಾಕೋ ಹೊಲಸಾಗೈತಿ ರೀ ರೀ. ಗುಳಿಗೆ ತೊಗೊಂಡಂದ್ರೆ ಹಂಗಾಗ್ತೈತಿ ಸ್ನೇಹಿತರೆ. ಏನಾದರೂ ಕೇಳಾಕತ್ರಿ ಹೋಟೆಲ್ದಾಗ ನನಗೆ ಅದು ಇದು ಏನು ಸೇರ್ಕೆ ಬೀಳಂಗಿಲ್ಲ ರೀ. ನಾನು ತೊಗೊಂಡ್ಬರ್ರಿ, ಆದ್ರೆ ಬಜ್ಜಿ ಏರೇ ತೊಗೊಂಡ್ಬರ್ರಿ ಏನಾರ ರೀ. ಬಜ್ಜಿ ತೊಗೊಂಡು ಬಂದಾರ ಸ್ನೇಹಿತರೆ. 2 ಪ್ಲೇಟ್ ತೊಗೊಂಬಂದಾರೆ. ನೀವು 1.5 ಪ್ಲೇಟ್ ಅಂದ್ರೆ ಇಷ್ಟು ಯಾಕೆ ತೊಗೊಂಡು ಬಂದಿರಿ ಅಂತಂದೆ. ಈಗ ಹೋಗೋ ಮುಂದೆ ಅವರೊಂದು 4 ತಿಂದು ಹೋದ್ರಿ. ನಾವು ಇನ್ನ ಅದಾವ್ರಿ ಅವು ಪಪ್ಸ್ ಅತ್ತಾರಲ್ಲ, ವೆಜ್ ಪಪ್ಸ್ ಅದಾವ್ರಿ ಅವು. ನಾನು ಎಗ್ ಪಪ್ಸ್ ಮಾಡಿದ್ದೆ ರೀ. ಎಗ್ ಪಪ್ಸ್ ಅಲ್ಲ ರೀ, ವೆಜ್ ಪಪ್ಸ್ ಅದಾವ್ರಿ. ನಾನು ಎಗ್ ತಿನ್ನಂಗಿಲ್ಲ ಅನ್ನೋದು ಗೊತ್ತಿತ್ತು ಅವ್ರಿಗೆ. ನನಗೆ ಹೊರಗಡೆಯಿಂದ ಯಾವುದೂ ಇಷ್ಟ ಆಗಂಗಿಲ್ಲ ರೀ. ಹೊರಗಡೆ ತಿನ್ನೋದು ಜಾಸ್ತಿ ಕಡಿಮೆನ ನಾವು ಹೋಟೆಲ್ಗೆ ಅದು ಜಾಸ್ತಿ ಹೋದ್ರು ನನ್ನ ಕಣ್ಣು ಮುಂದೆ ಮಾಡ್ತಿರ್ಬೇಕ್ರಿ ಅವ್ರು ಬಿಸಿ ಬಜ್ಜಿ ಅಥವಾ ರೈಸ್ ಬಜ್ಜಿ ಈ ಥರನ ತಿಂತೀನಿ ಹೊರತು ದೋಸೆ ಪೂರಿ ರೈಸು ಈ ಥರ ಯಾವುದು ಜಾಸ್ತಿ ತಿನ್ನಂಗಿಲ್ಲ. ರೈಸ್ ಬಜ್ಜಿ ಮಾತ್ರ. ಇಂಥದ್ದು ಪಲಾವು ಅದು ಇದು ನೋಡ್ರಿ ನನಗೆ ಮಿಕ್ಸ್ ಏನು ಹಾಕಿರ್ತಾರೋ ಏನಿಲ್ಲ ತನ್ನಂಗೆ ಆಗ್ಬಿಡ್ತೈತಿ ಸ್ನೇಹಿತರೆ. ತಿನ್ನಕ್ಕೆ ಆಗಂಗೇ ಇಲ್ಲ ರೀ. ಬರ್ರಿ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನೋ. ಇವತ್ತಿನ ಡೇ ಅಂತೂ ಸಿಕ್ಕಾಪಟ್ಟೆ ಇವತ್ತು
ಖುಷಿಲೇ ಕಳೆದಿನ ಸ್ನೇಹಿತರೆ. ಇದೇ ಖುಷಿ ನನಗೆ ನಾಳೆನೂ ಇರಲಿ ಅಂತ ಸದಾಕಾಲ ಆಂಜನೇಯನಲ್ಲಿ ಬಿಡ್ಕೋತೀನಿ ರೀ. ಬೆಳಿಗ್ಗೆ ಬಂದು ರಾತ್ರಿ ಹಂಗೆ ಆಗಕತ್ತಾನ ರೀ, ಆಂಜನೇಯನ ನೆನೆಸ್ಕೊಂಡೆ ಸ್ನೇಹಿತರೆ. ಬರೀ ಆಂಜನೇಯ ನೀನೇ ಕಾಪಾಡಮ್ಮ, ತಾಯಿ ದುರ್ಗಮ್ಮ ದೇವಿ ನೀನೇ ಕಾಪಾಡು, ಈ ನೈಟ್ ಒಂದು ನನಗೆ ಹೋಗಿಸ್ಲಿ, ಬೆಳಗ್ಗೆ ನನ್ನ ಮಕ್ಕಳು ಗಂಡ್ರನ್ನ ಯಾವಾಗ ನೋಡ್ತೀನಿ ಅನ್ನಂಗೆ ಆಗ್ಬಿಡ್ತು ಸ್ನೇಹಿತರೆ. ಫೋನ್ ಹಚ್ಚಿದೆ ರೀ, ನನ್ನ ಮಗನಿಗೆ ಫೋನ್ ಹಚ್ಚಿದೆ ನಿನ್ನೆ, ಮಕ್ಕಳು ಎತ್ತಲಿಲ್ಲ ರೀ, ಸರ್ ಎತ್ತಲಿಲ್ಲ ರೀ, ಅವ್ರು ಸಂಡೇ ಇತ್ತರಲ್ಲ ಅವರು ಮನೆಗೆ ಹೋಗಿರ್ತಾರೆ, ಎತ್ತಲಿಲ್ಲ ರೀ. ನನ್ಗೆ ಏನಾಗ್ತೈತೆ ಏನೋ ಅಲ್ಲ, ನಂಗೆ ಆ ಥರ ಒಂದೊಂದು ಟೈಮ್ದಾಗ ಆ ಥರ ಆಗ್ಬಿಡ್ತೈತೆ. ಆವಾಗ ಎಲ್ಲಾರನ್ನೂ ನೋಡಬೇಕು ಅನ್ನಂಗೆ ಆಗ್ಬಿಡ್ತೈತೆ ರೀ ಮನ್ಸಿಗೆ. ಯಾರಿಗೆಲ್ಲ ಹಿಂಗೆ ಅನ್ನಿಸ್ತೈತಿ, ಏನು ಹಿಂಗೆ ಅನ್ನಿಸ್ತೈತಿ ಕಮೆಂಟ್ ಮಾಡಿ ಸ್ನೇಹಿತರೆ. ನನಗೆ ಮಾತ್ರ ಹಂಗೆ ಆಗ್ತೈತಿ. ಏನಾದರೂ ನೋವಾಗ್ತಾಯಿತ್ತು ತಂದೆ ತಾಯಿನ, ನನ್ನ ಮಕ್ಕಳು ಫಸ್ಟ್ ನೆನಪಾಗೋದ ನನ್ನ ಮಕ್ಕಳು ನೆನಪು ಮಾಡ್ಕೋತೀನಿ ಸ್ನೇಹಿತರೆ. ನನಗೆ ಯಾರೂ ನೆನಪಾಗಂಗಿಲ್ಲ ಆ ಟೈಮ್ದಾಗ. ನಾನು ಹೋದ್ನಿ ಅಂದ್ರೆ ನನ್ನ ಮಕ್ಳಿಗೆ ಯಾರೂ ಇಲ್ಲದೇ ಇರೋದಂಗೆ ಆಗ್ತೈತಿಲ್ಲ. ನಾನು ಇರ್ತಾನೆ ಅವ್ರನ್ನ ನೋಡ್ಬೇಕಲ್ಲ. ಇದು ಒಂದೇ ಸಲ ಅಲ್ಲ ಸ್ನೇಹಿತರೆ, ಸಾಕಷ್ಟು ಸಲ ನನಗೆ ಹುಷಾರು ತಪ್ಪಿದಾಗ ಒಮ್ಮೆ ನನ್ನ ಮಕ್ಕಳ ಮುಖ ನೋಡ್ಬೇಕಲ್ಲ ನಂಗೆ ಆಗ್ಬಿಡ್ತೈತಿ. ಈಗ ನನ್ನ ಮಕ್ಕಳು ದೂರ ಅದಾರತ್ ನೀವು ಅನ್ಕೋಬೋದು. ಯಾಕಂದ್ರೆ ಯಾವಾಗಲೂ ಒಂದು ಸ್ವಲ್ಪ ಅವ್ರು ಎಲ್ಲರೂ ಹೊರಗಡೆ ಹೋದಾಗ, ಸಾಲಿಗಂತೂ ಅವ್ರನ್ನ ಜಾಸ್ತಿ ಊರಾಗ ಇಟ್ಕೊಂಡಿಲ್ಲ ರೀ, ಹಾಸ್ಟೆಲ್ಗೆ ಹಾಕಿದ್ದೀವಿ. ದೊಡ್ಡವನು ಮಾತ್ರ ಇದ್ದಾರೆ, ಅವನು ಮೊದಲೊಂದು ವರ್ಷ ಇದ್ದಾರಿ, ಈಗಂತೂ ಇದ್ದಿದ್ದಿಲ್ಲ. ಈ ವರ್ಷ ಮಾತ್ರ ಅವ ಹಾಸ್ಟೆಲ್ದಾಗ ಅದಾನ್ರೆ. ಮಕ್ಕಳು ದೂರ ಇದ್ದಾಗ ಅವ್ರನ್ನ ನೆನಪು ಮಾಡ್ಕೊಳಂಗಂದ್ರೆ ಮನ್ಯಾಗಿದ್ದಾಗ ಒಯ್ದು ಶಾಲೆಗೆ ಹಾಸ್ಟೆಲ್ಗೆ ಬಿಡಂಗೆ ಆಗ್ತೈತೆ ರೀ. ಇದೇ ಥರ ಆಗಿಬಿಡ್ತೈತೆ ನೋಡಿ ಸ್ನೇಹಿತರೆ. ಬಸ್ ಬಂತು ರೀ ಸ್ನೇಹಿತರೆ, 9 ಗಂಟೆ ಆಯ್ತು ನೋಡ್ರಿ ಬಸ್ ಬತ್ರಿ. ಇನ್ನು ಹೋಗ್ತೀನಿ ರೀ ಸ್ನೇಹಿತರೆ, ಯಾರೊಬ್ಬರು ಇಲ್ಲ. ಅದ್ರ ಟ್ಯಾಕ್ಟರ್ ಸೌಂಡ್ ಬರಾಗ್ತೈತೆ ರೀ. ಟೇಪ್ ಹಚ್ಕೊಂಡು ಮನೆಗೆ ಹೋಗಿ ಮತ್ತೆ ಸಿಗ್ತೀನಿ, ಅಥವಾ ಈ ವಿಡಿಯೋನ ಇಲ್ಲೇ ಏನು ಮಾಡ್ತೀನಿ. ಮತ್ತೆ ನಾಳೆ ಸಿಗ್ತೀನಿ ನೋಡಿ ಸ್ನೇಹಿತರೆ. ಡ್ರೆಸ್ ಹಂಗಾಗೈತೆ ಅಂತ ಕಮೆಂಟ್ ಮಾಡಿ. ಚೆನ್ನಾಗೈತಿಲ್ರಿ, ಇದ್ರ ಮ್ಯಾಗ ಒಂಟಿ ಐತಿ ನೋಡಿ ಸ್ನೇಹಿತರೆ. ಒಂಟಿ ಐತ್ರಿ, ಈ ಥರ ಕಾಣಾಗ್ತೈತಿ, ಚಂದ ಕಾಣ್ತಾವೆ. ದಿನ ಡೈಲಿ ಇದೇ ಥರ ಹಾಕ್ಕೊಂಡಿರು ಅಂತ ಹೇಳ್ತಾರೆ. ನನಗೆ ಆಗಂಗಿಲ್ಲ ರೀ, ನೈಟಿನ ಕಂಫರ್ಟೇಬಲ್ ರೀ ನಮ್ಗೆ. ಡ್ರೆಸ್ ವೇಲ್ ಆ ಕಡೆ ಸರ್ದ ಇರ್ತೈತಿ, ಒಂದು ಪ್ಯಾಂಟ್ ಈ ಕಡೆದು ಆಗ್ತೈತಿ, ನನಗೆ ಹಾಗಾಗಿ ಮುಜುಗರ ಆದಂಗೆ ಆಗ್ಬಿಡ್ತೈತಿ ರೀ. ನೈಟಿನ ಬೆಸ್ಟ್ ನಮ್ಗೆ ಡೈಲಿ ಕೆಲಸ ಮಾಡೋಗ್ರಿ. ಎಲ್ಲರ ಹೋಗೋತ್ನಾಗ ಮಾತ್ರ ಡ್ರೆಸ್ ಬೆಸ್ಟ್ ಅನ್ನಿಸ್ತೈತಿ ರೀ. ಹಿಂಗೆ ಕಾಣ್ತೈತೆ ನೋಡಿ ಸ್ನೇಹಿತರೆ. ಚಂದಾಗೈತಿಲ್ರಿ, ಚಂದಾಗೈತೆ ಅಂದ್ರೆ ಎಲ್ಲರೂ ಸಣ್ಣ ಹುಡುಗಿಗತ್ಲೆ ಕಾಣಕತ್ತಿದ್ವಿ. ನಾನು ಸಣ್ಣ ಹುಡುಗಿ ಇದನ್ನೇನ್ರಿ, ವಯಸ್ಸಾಗೈತೆ. ಏನು ತೊಗೊಂಡಿದ್ದೀವಿ ಅಂದರೆ ಭಾಳ ದಿನ ಆಯ್ತು ರೀ ತೊಗೊಂಡು, 2 ವರ್ಷ ಆಯಿತು ಸ್ನೇಹಿತರೆ. ಈ ಟಾಪ್ ತೊಗೊಂಡು ಹಾಕ್ಕೊಂಡೇ ಇಲ್ಲ ನಾನು, ಹಾಕ್ಕೊಂಡೇ ಇಲ್ಲ ನೋಡಿ ಸ್ನೇಹಿತರೆ. ಬರ್ರಿ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಮನೆಗೆ ಹೋಗಿ ಒಂದು ಸ್ವಲ್ಪ ರೊಟ್ಟಿ ತಿನ್ನೋದಾದ್ರೆ ತಿನ್ನಂಗಿಲ್ಲ ಅಂದ್ರೆ ಅದೇ ಬಜ್ಜಿ ಅದಾವು. ಇನ್ನು ಅದೊಂದು ವೆಜ್ ಏನತ್ತಾರೆ ಅದು, ಅನ್ನಕ್ಕೆ ಸುಮ್ಮನೆ ಬರಂಗಿಲ್ಲ, ಅದು ಒಂದು ಐತ್ರಿ. ಅದಷ್ಟು ತಿಂದು ನೀರು ಕುಡಿದು ಮನ್ಕೊಂಡ್ ಬಿಡ್ತೀನಿ ಸ್ನೇಹಿತರೆ. ಬಾಯ್ ನೋಡಿ ಸ್ನೇಹಿತರೆ, ಮತ್ತೆ ಸಿಗೋಣ.